ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡದ ಖ್ಯಾತ ಕಿರುತೆರೆ ನಟಿ, ಬ್ರಹ್ಮಗಂಟು ಸೀರಿಯಲ್ ನಟಿ ಇದೀಗ ತನ್ನ ಒಂದು ಜೀವವನ್ನ ಕಳ್ಕೊಂಡಿದ್ದಾರೆ, ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಕಾರಣ ಏನು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕನ್ನಡದ ಕಿರುತೆರೆ ಹಾಗೆ ಹಲವು ಸಿನಿಮಾಗಳಲ್ಲಿ ನಟಿಸಿದಂತ ನಟಿ ಶೋಭಿತಾ ಇದೀಗ ತನ್ನ ಒಂದು ಜೀವವನ್ನ ಕಳ್ಕೊಂಡಿರುವಂಥದ್ದು. 2 ATM, ಒಂದು ಕತೆ ಹೇಳ, ಜಾಕ್ಪಾಟ್, ಅಪಾರ್ಟ್ಮೆಂಟ್ ಟು ಮರ್ಡರ್, ವಂದನಾ ಸಿನಿಮಾದಲ್ಲಿ ಈಕೆ ನಟಿಸಿದ್ರು. ಇನ್ನು ಕಿರುತೆರೆಯಲ್ಲಿ ಬ್ರಹ್ಮಗಂಟು ಹಾಗೆ ನಿನ್ನಿಂದಲೇ ಧಾರಾವಾಹಿಯಲ್ಲಿ ಸಹ ನಟಿಸಿದ್ರು. ಸ್ನೇಹಿತರೆ, ಇದೀಗ ತೆಲುಗು ಚಿತ್ರರಂಗದಲ್ಲಿ ನಟಿಸ್ತಾ ನೆಲೆಸಿದ್ರು. ಕಳೆದ ವರ್ಷ ಮದುವೆ ಮಾಡಿಕೊಂಡಿದ್ದಂತಹ ಶೋಭಿತಾ ಶಿವಣ್ಣ ಇದೀಗ ಹೈದರಾಬಾದ್ನಲ್ಲಿ ತನ್ನ ಒಂದು ಜೀವವನ್ನ ಕಳ್ಕೊಂಡಿರುವಂಥದ್ದು. ಕನ್ನಡ ಕಿರುತೆರೆಯಿಂದ ಅಂದ್ರೆ ಮದುವೆ ಆದ್ಮೇಲೆ ಕಂಪ್ಲೀಟ್ ಆಗಿ ಈಕೆ ಕನ್ನಡ ಕಿರುತೆರೆಯಿಂದ ದೂರ ಉಳಿತಾರೆ. ಕರ್ನಾಟಕದ ಹಾಸನ ಮೂಲದ ಸಕಲೇಶ್ಪುರದ ನಟಿ ಶೋಭಿತಾ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಮಾಹಿತಿ ಇದೀಗ ಸಿಕ್ಕಿರುವಂಥದ್ದು. ಸದ್ಯ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾದಲ್ಲಿ ನಟಿ ಶೋಭಿತಾ ಶಿವಣ್ಣ ನಟಿಸಿದ್ರು. ಸ್ನೇಹಿತರೆ, ಕಳೆದ 2 ವರ್ಷಗಳ ಹಿಂದೆ ಹೈದರಾಬಾದ್ನಲ್ಲಿ ಮದುವೆಯಾಗಿ ಸೆಟಲ್ ಕೂಡ ಆಗಿದ್ರು. ಇನ್ನು ನಟಿ ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗಿಲ್ಲ. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಮದುವೆ ಆದಾಗಿನಿಂದ ಸಿನಿಮಾ ಇಂಡಸ್ಟ್ರಿಯಿಂದ ಈಕೆ ದೂರ ಉಳಿದಿದ್ರು, ಅಂತರವನ್ನ ಕಾಯ್ದುಕೊಂಡಿದ್ರು. ಹೈದರಾಬಾದ್ನಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ನಂತರ ಬೆಂಗಳೂರಿಗೆ ಈ ಒಂದು ಮೃತದೇಹ ಬರುವಂಥದ್ದು. ಸ್ನೇಹಿತರೆ, ಹಾಸನದ ಸಕಲೇಶ್ಪುರದಲ್ಲಿ ಪದವಿ ಮುಗಿಸಿ ಬೆಂಗಳೂರಿಗೆ ಬಂದಿದ್ದಂಥ ಶೋಭಿತಾ ಕನ್ನಡದ 12ಕ್ಕೂ ಅಧಿಕ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಗಾಳಿಪಟ, ಮಂಗಳಗೌರಿ, ಕೋಗಿಲೆ, ಬ್ರಹ್ಮಗಂಟು, ಕೃಷ್ಣ ರುಕ್ಮಿಣಿ, ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಅಮ್ಮವರು, ಮನೆ ದೇವರು ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಈಕೆಗೆ ಸಿಕ್ಕಾಪಟ್ಟೆ ಒಂದು ಫೇಮ್ ಕೊಟ್ಟಿರುವಂಥದ್ದು ಬ್ರಹ್ಮಗಂಟು ಧಾರಾವಾಹಿ. ಕನ್ನಡ ಸಿನಿಮಾದಲ್ಲಿ 203 ಸಿನಿಮಾದಲ್ಲಿ ಚಂದನ್ ಹಾಗೆ ಶ್ವೇತಾ ಪಂಡಿತ್ ಅವರೊಂದಿಗೆ ಪರದೆಯನ್ನ ಹಂಚಿಕೊಂಡಿದ್ರು. ಇವರಿಗೆ ಟಿವಿ ಅಥವಾ ಸಿನಿಮಾಗಳಲ್ಲಿ ಕನಸು ಇಲ್ಲದಿದ್ರೂ ಕೂಡ ವಿದ್ಯಾರ್ಥಿ ದಿನಗಳಲ್ಲಿ ನೃತ್ಯ ಮಾಡುವ ಮೂಲಕ ತನ್ನ ಆಸಕ್ತಿಯನ್ನ ಹೊಂದ್ಕೊಳ್ತಾರೆ. ಇವರ ನಂತರ ನಿರಂತರ ಒಂದು ಶ್ರಮದಿಂದ ಟಿವಿ ನಿರೂಪಕಿಯಾಗಿ ಕೂಡ ಈಕೆ ಕೆಲಸ ಮಾಡಿದ್ರು. ಸ್ನೇಹಿತರೆ, ಸೊ ನಟಿ ಶೋಭಿತಾ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವಂತಹ ನಟಿ. ಆಗಿಂದಾಗಲೇ ಒಂದೊಂದು ಪೋಸ್ಟ್ಗಳನ್ನ ಹಾಕೊಳ್ತಾರೆ. ನಿನ್ನೆಯಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಕೂಡ ಆಗಿದ್ರು. ಕಳೆದ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನ ಕೂಡ ತಿಳಿಸಿದ್ರು. ಕನ್ನಡ ರಾಜ್ಯೋತ್ಸವ ಹಾಗೆ ದೀಪಾವಳಿ ಹಬ್ಬದ ವಿಷನ ಕೂಡ ಮಾಡಿದ್ರು. ಅತಿ ಶೀಘ್ರದಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನಿಮ್ಮ ಮುಂದೆ ಬರುತ್ತೆ. ಕನ್ನಡ ಚಿತ್ರರಂಗದಲ್ಲೇ ಹಿಂದೆಂದೂ ನೋಡಿರದ ಮನೋರಂಜನೆಯ ಕಥಾ ಹಂದರ ತಾಯಿ ಭುವನೇಶ್ವರಿ ಆಶೀರ್ವದಿಸಿ ಹಾಗೆ ಕೋಟ್ಯಾಂತರ ಕನ್ನಡಿಗರು ಹೆಮ್ಮೆಯಿಂದ ಮೆಚ್ಚಿ ಹೌದೌದು ಅನ್ನುವಂಥ ಚಿತ್ರರಂಗದ ಬಗೆಗಿನ ಒಂದು ವಿಚಾರವನ್ನು ಕೂಡ ಹಂಚಿಕೊಂಡಿದ್ರು. ಸದ್ಯದಲ್ಲೇ ಇದು ರಿಲೀಸ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿದ್ರು. ಸ್ನೇಹಿತರೆ, ಸದ್ಯಕ್ಕೆ ಎಲ್ರಿಗೂ ಕೂಡ ಶಾಕ್ ಆಗಿರುವಂಥದ್ದು ಏನಿದು, ಯಾಕೆ ಈ ಒಂದು ದುಡುಕಿ ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತ. ಸೊ ಬಲ್ಲ ಮೂಲಗಳ ಪ್ರಕಾರ ತನ್ನ ಒಂದು ದಾಂಪತ್ಯ ಜೀವನದಲ್ಲಿ ಚೆನ್ನಾಗಿರದ ಕಾರಣ ಈಕೆ ಈ ಒಂದು ನಿರ್ಧಾರಕ್ಕೆ ಬಂದರು ಅನ್ನುವಂಥದ್ದು. ಸ್ನೇಹಿತರೆ, ಯಾಕಂತಂದರೆ ಈಕೆ ತನ್ನ ಒಂದು ಹಸ್ಬೆಂಡ್ನ ಫೋಟೋ ಆಗಿರ್ಬೋದು ಅಥವಾ ಮಕ್ಕಳ ಏನು ಅವರ ಒಂದು ದಾಂಪತ್ಯ ಜೀವನದ ಏನು ಫೋಟೋ ಇದೆಯೋ ಅದು ಯಾವುದನ್ನು ಕೂಡ ಈಕೆ ಹಂಚಿಕೊಂಡಿಲ್ಲ. ಕಳೆದ ವರ್ಷ 2023 ಮೇ 22ಕ್ಕೆ ಇವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಅದಾದ ಮೇಲೆ ಕಂಪ್ಲೀಟ್ ಆಗಿ ಸೀರಿಯಲ್ ಸಿನಿಮಾದಿಂದ ದೂರ ಉಳಿತಾರೆ. ಸೊ ಶೋಭಿತಾ ಶಿವಣ್ಣ ಸಾವಿಗೆ ನಿಖರವಾದ ಕಾರಣ ಇವತ್ತಿಗೂ ಕೂಡ ತಿಳಿದು ಬಂದಿಲ್ಲ. ಸೊ ಅದಾದ್ಮೇಲೆ ಮುಂದೆ ಇನ್ನೂ ತಿಳಿದು ಬರಬಹುದು ಏನು ಎತ್ತ ಏನಾಯ್ತು ಅಂತ. ಯಾಕಂತಂದ್ರೆ ಕಂಪ್ಲೀಟ್ ಚಿತ್ರರಂಗದಿಂದ ಈಕೆ ದೂರ ಉಳಿದಿದ್ದಂಥ ನಟಿ. ಸೊ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಮೇಲೇನೆ ಈಕೆಯ ಜೀವನ ಹೀಗೆ ಆಯ್ತಾ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ಸಾಕಷ್ಟು ಸೀರಿಯಲ್ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಂಥ ನಟಿ ಅದಾದ ಮೇಲೆ ಯಾಕೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನುವಂಥದ್ದು. ಸೊ ಮಧ್ಯರಾತ್ರಿ ಈಕೆ ಈ ಒಂದು ದುಡುಕಿ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಸ್ನೇಹಿತರೆ, ಸೊ ಮದುವೆಯಾದ ಬಳಿಕ ಸೊ ಯಾರ ಪತಿ ಏನು, ಸೋಷಿಯಲ್ ಮೀಡಿಯಾದಲ್ಲಿ ಅವರಿಬ್ಬರು ಚೆನ್ನಾಗಿರೋದು ಅದು ಯಾವುದು ಕೂಡ ಇರ್ತಾ ಇರಲಿಲ್ಲ. ಸೊ ಹಾಗಾಗಿ ನಿಜವಾಗಿ ಆಕೆಯ ಜೀವನದಲ್ಲಿ ಏನಾಯಿತು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಬಟ್ ಕಿರುತೆರೆ ಆಗಿರ್ಬೋದು, ಸಿನಿಮಾ ಇಂಡಸ್ಟ್ರಿಗೆ ಇದೊಂದು ರೀತಿಯಾಗಿ ಶಾಕ್ ಅಂತಾನೆ ಹೇಳಬಹುದು. ಸೊ ಬ್ರಹ್ಮಗಂಟು ಸೀರಿಯಲ್ ನಟಿ ಶೋಭಿತಾ ಅವರು ಇನ್ನಿಲ್ಲ ಅನ್ನುವಂಥ ವಿಚಾರ. ಸ್ನೇಹಿತರೆ, ಸೊ ಈಕೆಯ ನಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಕೆಯ ಸೀರಿಯಲನ್ನು ನೀವು ನೋಡಿದ್ರಾ? ಯಾವ ಪಾತ್ರ ನಿಮಗೆ ಇಷ್ಟ ಆಗಿತ್ತು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.